ಇದು ಕಾಂತಾರ ಫಿಲಮ್ ಅಲ್ಲಿ ಬೆರ್ಮೆ ಮರದ ದುಂಬೆ ಎಲ್ಲ ಆರದ್ ನೋಡಿದೀರಾ? ಸೊ ಇಲ್ಲೆಲ್ಲ ಮ್ಯಾಪ್ ವರ್ಕ್ ಆಗೋದಿಲ್ಲ. ಹೌದಾ, ಇಷ್ಟು ದೂರ ನಾವು ಟ್ರೆಕ್ಕಿಂಗ್ ಮಾಡಿ ಬಂದಿದ್ದು. ಇನ್ನು ಮೇಲೋಗೋಣ. ಕೋಟೆ ಒಳಗಡೆ ಜಾಗ ಹೆಂಗಿದೆ ನೋಡಿ. ಆಮೇಲೆ ಕತ್ಲೆ ಆದ್ರೆ ಕಷ್ಟ ಆಗ್ಬಿಡತ್ತೆ. ಹಿಂಗಿದೆ ನೋಡಿ. ಮುಂಗಣ ಅಲ್ಲೂ ಒಂಥರ ಬಿಳಿ ಬಿಳಿ, ಅಲ್ಲೂ ಒಂದ್ ಕಡೆ ನೋಡ್ದೆ ನಾನು. ಏನೋ ಪೌಡ್ರು ಏನೋ ಬಿದ್ದಿರ್ಬೇಕು, ಔಷಧಿ ಗಿಸ್ತಿ ಅನ್ಕೊಂಡೆ. ಹೆಂಗ್ ಲೈಟ್ ಬ್ಲೂ ಇದೆ ಆ ಮರದ ಹತ್ರ ನೀರು. ಏನ್ ಬ್ಯೂಟಿಫುಲ್ ಆಗಿದೆ ಫಾರೆಸ್ಟ್. ಎಕ್ಸೈಟೆಡ್ ಈ ಜಾಗದಲ್ಲಿ ಓಡಾಡೋದಕ್ಕೆ ಅಂಡ್ ವೆರಿ ಹ್ಯಾಪಿ. ಖುಷಿ ಆಗ್ತಿದೆ ಈ ತರ ಒಂದು ಬ್ಯೂಟಿಫುಲ್ ಫಾರೆಸ್ಟ್ ರೂಟ್ ಅಲ್ಲಿ ಹೋಗ್ತಿರೋದಕ್ಕೆ. ನೋಡಿ ಹೆಂಗಿದೆ. ಇನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದು ಕಾಂತಾರ ಫಿಲಮ್ ಅಲ್ಲಿ ಬೆರ್ಮೆ ಮರದ ದುಂಬೆ ಎಲ್ಲ ಆರದ್ ನೋಡಿದೀರಾ? ಆ ತರ ಆರ್ತೀನಿ ನೋಡಿ ಇವಾಗ. ಆರ್ದೆ. ನಾನು ಆರಿದ್ದು 4C ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗಿಲ್ಲ. ನಾನು ಇಷ್ಟೊತ್ತು ಗೈಡು ನಮ್ಮ ಅಶೋಕ ಎಲ್ಲ ತಿಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಬರ್ತಾ ಇದ್ರೆ, ಗೊತ್ತಿಲ್ಲ, ಸುಮ್ನೆ ಚೆನ್ನಾಗಿದೆ ಬರ್ತಾ ಇದೀವಿ ಅಂತ ಒಳಗ ಕರ್ಕೊಂಡ್ ಬರ್ತಾನೆ ಇದ್ದಾನೆ. ಆಕ್ಚುಲಿ ಭಟ್ರೆ ಹೇಳಿದ್ರು ಕೋಟೆ ನೋಡ್ಬೇಕು ಅಂದ್ರೆ ಈ ರೂಟಲ್ಲಿ ಹೋಗಿ ಅಂತ ಹೇಳಿ. ಸೊ ಇಲ್ಲೆಲ್ಲ ಮ್ಯಾಪ್ ವರ್ಕ್ ಆಗೋದಿಲ್ಲ. ಸೊ ಇನ್ನೊಂದು ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ ಇದ್ದಾನೆ. ಅದ್ ಏನ್ ಹುಡುಕ್ತಿದ್ದಾನೆ ಅವನು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಅಲ್ಲಿ ನಿಂತಿದ್ದಾರೆ, ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅವರು ನಾನು ಕಳೆದೋಗ್ಬಿಟ್ಟಿದ್ದೀನಿ, ಒಬ್ಬನೇ ಆಗಿದ್ದೀನಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ನಾನು ವ್ಲಾಗ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅಶೋಕ್ ಅವರೇ, ನೀವ್ ಏನ್ ಹುಡುಕ್ತಾ ಇದ್ದೀರಾ ದಯವಿಟ್ಟು ತಿಳಿಸ್ಕೊಡ್ಬೇಕು. ಈ ದಾರಿ ಅಶೋಕ್ ಅವರಿಗೆ ಮೊನ್ನೆ ಓದಿತ್ತು ಕತೆ, ಬೆಳ್ಳಂದೂರಿನ ರಾಕ್ಷಸ ಕತೆ ನೆನಪಾಗ್ತಾ ಇದೆ ಅಂತ ಬುಕ್ ಓದಿರೋದು. ಓಕೆ, ರಾಕ್ಷಸನ್ ತೋರ್ಸಕ್ ಕರ್ಕೊಂಡು ಹೋಗ್ತಿದ್ಯಾ? ನೋಡಿ ನನಗೆ ಕತೆ ನೆನಪಾಗೋಯ್ತು. ರಾಕ್ಷಸ ಗಿಕ್ಷಸ ಬಂದ್ಬಿಟ್ಟ ಅಂತನಾ? ಬೆಳ್ಳಂದೂರಿನ ರಾಕ್ಷಸ ಅಂದ್ರೆ ಹುಲಿನಾ? ಮತ್ತಿಲ್ಲೇನೋ ಕಲ್ಲಿನ ಮೆಟ್ಲುಗಳು ಸಿಕ್ತು. ಬಂಡೆ ಗಿಂಡೆ ಎಲ್ಲ ಬ್ಯೂಟಿಫುಲ್ ಆಗಿದೆ. ಬೇಗ ಬಂದ್ರೆ ಅರ್ಲಿ ಮಾರ್ನಿಂಗ್ ಇನ್ನೂ ಚೆನ್ನಾಗಿರುತ್ತೆ. ಏನ್ ಸೂಪರ್ ಆಗಿ ಕಾಣ್ತಿದೆ. ನಾವೊಂದೊಂದು ಇಷ್ಟು ದೂರ ಬಂದಂಗೂ ಈ ತರದ್ದು ಒಂದೊಂದು ಸ್ಪಾಟ್ಗಳಿದೆ. ಇಡೀ ಕೋಟೆ ಸುತ್ತಮುತ್ತ ಎಂಡ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನೋಡೋಣ ಅಂತ ಕರ್ಕೊಂಡು ಹೋಗ್ತಿರೋದು. ಸೊ ಕಾಲ್ ದಾರಿ ಹೋದಂಗೆ ಹೋಗ್ತಾ ಇದೀವಿ. ಒಂದು ಲೆವೆಲ್ಗೆ ದೂರನೇ ಇದೆ ಇದು. ಅಷ್ಟೇ ಚಿಕ್ಕದು ಅನ್ಕೊಂಡಿದ್ವಿ ಕೋಟೆನ, ಬಟ್ ದೊಡ್ಡದಾಗಿದೆ. ಕೋಟೆದು ಗೋಡೆ ಇಲ್ಲಿವರೆಗೂ ಇದೆ ನೋಡಿ. ಹೈಟ್ ಅಲ್ಲಿಂದ ಕಾಣಿಸಿದ್ ನಮಗೆ. ಇಲ್ಲಿವರೆಗೂ ಬರೋಣ ಅಂತ ಹೇಳಿ ಬಂದಿದ್ದು. ಇದೊಂದು ಟ್ರೆಕ್ಕಿಂಗ್ ತರನೇ ಆಯ್ತು. ಈಗ ನಾವು ಅಷ್ಟು ದೂರದಿಂದ ಬಂದಿದ್ದು ನೋಡಿ. ಹೌದಾ, ಸ್ವರ್ಗದ ಬಾಗ್ಲಂತೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಏನಿದೆ ಅಂತ ನೋಡೋಣ. ಇಲ್ಲಿ ಮೇಲತ್ ಬಂದ್ರೆ ಈ ತರ ಒಂದು ಬ್ಯೂಟಿಫುಲ್ ಜಾಗ ಇದೆ. ಈ ಕೋಟೆ ಸುತ್ತ ಏನ್ ಜಾಗಗಳು ನೋಡ್ಕೊಂಡ್ ಬಂದ್ವಿ ಬಂಡೆ ಇರೋ ಜಾಗಗಳಲ್ಲಿ, ಅದೇ ತರ ಇದೆ. ಚೆನ್ನಾಗಿದೆ. ಏನ್ ಮಾಡಿದಾನೆ ಅಂದ್ರೆ ನಮ್ಮ ಅಶೋಕ ಫೋಟೋಗಳಲ್ಲಿ ಈ ಪಿರಂಗಿ ನೋಡ್ಬಿಟ್ಟಿದ್ದಾನೆ. ಜಸ್ಟ್ ಇದೊಂದು ಪಿರಂಗಿ ನೋಡೋದಕ್ಕೋಸ್ಕರ ನಮಗೆ ಅಷ್ಟು ದೂರದಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ. ಇಷ್ಟು ದೂರ ನಾವು ಟ್ರೆಕ್ಕಿಂಗ್ ಮಾಡಿ ಬಂದಿದ್ದು ಇದೊಂದು ಪಿರಂಗಿಗೋಸ್ಕರ. ಈ ತರ ಪಿರಂಗಿನ ನೋಡ್ಬೇಕು ಅಂದಿದ್ರೆ ನಮ್ಮ ಶಿವಪ್ಪನಾಯಕ ಕೋಟೆಲ್ಲೇ ನೋಡ್ಬೋದಿತ್ತು ಅಂತ ಅನ್ಕೊಂಡ್ವಿ. ಬಟ್ ಆಕ್ಚುಲಿ ಕೋಟೆ ಮೇನ್ ಎಡ್ಜ್ ಏನಿದೆ ಮೇಲ್ಗಡೆ ಟಾಪ್ ವ್ಯೂ, ಅಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಇದು ಮೇನ್ ಕೋಟೆದು ಹೈಲೈಟ್ ಆಗಿ ಕಾಣುವಂತ ಎಂಟ್ರೆನ್ಸ್ ಅಂತೆ. ಮೇಲ್ಗಡೆಯಿಂದನೂ ಕಾಣಿಸ್ತಿದೆ ನೋಡಿ. ಇಲ್ಲಿ ಬೆಳ್ಳಂದೂರಿನ ರಾಕ್ಷಸ ಅಂತ ಒಂದು ಬುಕ್ ಓದ್ಬಿಟ್ಟು ನಮ್ನ ಕರ್ಕೊಂಡೋಗಿ ನಮ್ನ ಈ ತರ ಅಲಿಸ್ತಾ ಇದ್ದಾನೆ ಕೋಟೆ ಸುತ್ತಲೂ. ಹೌದಾ, ಅಂದ್ರೆ ಅವನಿಗೆ ಒಂದು ಬೆರ್ಮೆ ಅನ್ಕೊಂಡ್ಬಿಟ್ಟಿದ್ದಾನೆ. ಕಾಂತಾರದಲ್ಲಿ ಬರೋ ಬೆರ್ಮೆ ಬಂದ್ರೆ ಹುಲಿ ಜೊತೆ ಫೈಟ್ ಮಾಡ್ತೀನಿ ಅಂತ. ನೋಡಿ ಇಲ್ಲಿಂದ ಹೆಂಗಿದೆ ಹತ್ರದಿಂದ ಕೋಟೆ ವ್ಯೂ. ಇದನ್ನ ನಾವ್ ಹೇಳಿದ್ದು ಇನ್ನು ಮೇಲೋಗೋಣ. ವಿ ಆರ್ ಒನ್ ಸ್ಟೆಪ್ ಹೈಯರ್. ಮತ್ತೆ ಇನ್ನು ಮೇಲ್ಗಡೆ ಬಂದ್ವಿ. ಕೋಟೆ ವ್ಯೂ, ಕೋಟೆ ಜೊತೆಗೆ ಎದುರುಗಡೆ ನಾನು ಆಗ್ಲೇ ತೋರಿಸ್ನಲ್ಲ ನೇಚರ್ ವ್ಯೂ ಎಲ್ಲ ಇದೆ. ಕೋಟೆ ನೋಡಿ ಇವಾಗ ಎಷ್ಟು ಹತ್ರದಲ್ಲಿ ಬಂದಿದೀವಿ ಅಂತ. ಅನ್ಪ್ಲಾನ್ಡ್ ಪ್ಲಾನ್ಸ್ ತುಂಬಾ ಚೆನ್ನಾಗಿರತ್ತೆ ಅನ್ನೋದಕ್ಕೆ ಇವತ್ತಿನ ಪ್ಲಾನೇ ಪ್ರೂಫ್. ಬೆಳಿಗ್ಗೆ ಎದ್ದಾಗ ಒಂದು ಚಂದ್ರಗುತ್ತಿ ಹೋಗೋಣ ಅಂತ ಹೇಳಿದ್ದು. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಬನ್ನಿ ಇನ್ನು ಫುಲ್ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ನೋಡೋಣ. ಕೋಟೆ ಪಕ್ಕದಲ್ಲೇ ಇದೀವಿ. ಕೋಟೆ ಕಲ್ಗಳು ನೋಡಿ ಆಗಿನ ಕಾಲದ್ದು ಹೆಂಗಿದೆ. ಫೈನಲಿ ಕೋಟೆ ಮೇಲ್ಗಡೆ ಹತ್ತು ಬಂದಿದೀವಿ. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಲೈಟ್ ಆಗಿ ಸುಸ್ತಾಯ್ತು ಅಷ್ಟೇ, ಬಟ್ ಟ್ರೆಕ್ಕಿಂಗ್ ಏನು ಅಷ್ಟು ಟಫ್ ಇಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತೀರಾ ನೋಡಿ. ನಾನ್ ಕೂತಿರೋದು ಕೋಟೆಗೆ ಅಟ್ಯಾಚ್ ಆಗಿರೋ ಬೆಟ್ಟದ ಮೇಲೆ. ಬೆಟ್ಟದ ಮೇಲಿನ ವ್ಯೂ ನೋಡ್ತೀರಾ ನೋಡಿ. ನಮ್ಮ ಹುಡುಗರು ನೋಡಿ ಇಲ್ಲಿ ಆಲ್ರೆಡಿ ಶುರು ಹಚ್ಕೊಂಡ ನಮ್ಮ ಅಶೋಕ ಫೋಟೋ ಶೂಟ್ ಮಾಡೋದಕ್ಕೆ. ಇಲ್ಲಿ ಇವನು ಬಂದಿದ್ದು ಸ್ಪಾಟ್ ಅಲ್ಲೆಲ್ಲ ನಿಲ್ಸಿ ಅವ್ರ ಹೆಂಡತಿಗೆ ಅಪ್ಡೇಟ್ ಮಾಡ್ತಿದ್ದಾನೆ, ವಿಡಿಯೋ ಕಾಲ್ ಮಾಡಿ ಡೀಟೇಲ್ಸ್ ಹೇಳ್ತಾ ಇದ್ದಾನೆ. ಅವ್ರ ವೈಫು, ಸ್ವಲ್ಪ ಜನ ಫ್ಯಾಮಿಲಿ ಮೆಂಬರ್ಸ್, ಕಸಿನ್ಸ್ ಎಲ್ಲ ಇದಾರೆ. ಹೆಂಗಿದೆ ಜಾಗ ಅಂತ ಫುಲ್ ಅಣ್ಣ ಎಕ್ಸೈಟ್ ಆಗಿ ತೋರಿಸ್ತಾ ಇದ್ದಾನೆ ಅವ್ರಿಗೆಲ್ಲ. ಬಟ್ ಅವ್ನ್ ಎಕ್ಸೈಟ್ ಆಗೋ ರೀತಿನೆಲ್ಲ ಇದೆ ಪ್ಲೇಸು.
ಈ ಥರ ಜಾಗಗಳಿಗೆ ಬರಬೇಕಾದ್ರಲ್ಲ ಅರ್ಲಿ ಮಾರ್ನಿಂಗ್ ಬಂದ್ರೇ ಒಳ್ಳೇದು. ಇಲ್ಲಿ ನಾವು ಟಾಪಿಗೆ ಹೋಗ್ಬೇಕಾದ್ರೆ ಕೋಟೆ ಒಳಗಡೆ ಜಾಗ ಹೆಂಗಿದೆ ನೋಡಿ. ಆ್ಯಕ್ಚುಯಲ್ ಕೋಟೆ ಮೇನ್ ಜಾಗ ಇರೋದು ಇಲ್ಲಿ ಫುಲ್ ಟಾಪಲ್ಲಿ. ಕೋಟೆ ಹೆಂಗಿದೆ ಬಂದೋಬಸ್ತಾಗಿ. ಇಲ್ಲೊಂದು ವಿಂಡೋ ಇದೆ ನೋಡಿ. ಈ ಥರ ಕಲ್ಲು ಪೊಟ್ರೆಗಳಲ್ಲೆಲ್ಲ ಚಿರತೆ ಗಿರ್ತೆ ಇರೋದು ಜಾಸ್ತಿ. ಯಾಕೋ ಇಲ್ಲೇ ಮಲಗಿದೆ ಅಂತ ಸೆನ್ಸ್ ಆಗ್ತಿದೆ. ವಾವ್, ಕೋಟೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಹೊರಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಒಳಗಡೆ ಸ್ವಲ್ಪ ಹಂಗೆ ಸ್ಕೇರಿ ಆಗಿದೆ. ಸೊ ಬನ್ನಿ ಇನ್ನೂ ಫುಲ್ಲು ಮೇಲ್ಗಡೆ ಹೋಗ್ಬೇಕು ನಾವು. ಇಲ್ಲಿ ನೋಡಿ ಮತ್ತೆ ಟಾಪಿಕ್ ಹೋದ್ರೆ ಮೇಲ್ಗಡೆ ಈ ತರ ಇದೆ. ಅದಕ್ಕೆ ಬೆಳ್ಳು ಬರ್ತೈತಿ ನೀರು. ಏನೇನು ಹಾಕ್ಯಾರ ಕೊಳ ಅಂತ ಇದು. ಕೋಟೆ ಪಕ್ಕದಲ್ಲಿ ಇಲ್ಲಿ ಮೇಲೆ ಹತ್ತುತ್ತಿರುವಾಗ ಪಕ್ಕದಲ್ಲೇ ಇದೆ. ಇಲ್ಲಿ ಚಿಕ್ಕದಾಗಿ ಇದೊಂದು ಬಾತ್ ಟಬ್ ತರ ಇದೆ, ಬಟ್ ಆಕ್ಚುಲಿ ಹಂಗಲ್ಲ, ಕೈ ಕಾಲು ತೊಳೆಯೋದಕ್ಕೆ ಅಷ್ಟೇ ಅನ್ಸುತ್ತೆ. ನೋಡುವಂತ ವಿಚಾರಗಳು ತುಂಬಾ ಇದೆ ಈ ಕೋಟೆಯಲ್ಲಿ. ನ್ಯಾಚುರಲ್ ಆಗಿ ಏನ್ ಬಿಲ್ಟ್ ಆಗಿದೆ ಕೋಟೆ ಇದೇ ತುಂಬಾ ಬ್ಯೂಟಿಫುಲ್ ಆಗಿದೆ. ಆಲ್ಟರ್ನೇಟಿವ್ ಆಗಿ ಏನೋ ಮಾಡೋದ್ ಬೇಡ. ಇಷ್ಟು ಡೀಪ್ ಆಗಿ ಇಷ್ಟು ರಿಮೋಟ್ ಫಾರೆಸ್ಟ್ ಇದೆ. ಬೆಳಗ್ಗೆ ಹೊತ್ತು ಗೊತ್ತಿಲ್ಲ, ನೈಟ್ ಹೊತ್ತಂತೂ ಚಿರತೆ ಕರಡಿಗಳು ಚಾನ್ಸಸ್ ಇದ್ದೇ ಇರುತ್ತೆ. ಕರ್ಕೊಂಡು ಹೋಗ್ತಾನೆ ಇದ್ದಾನೆ ನಮ್ಮ ಅಶೋಕ. ಮತ್ತೆ ಇನ್ನೊಂದು ಟಾಪಿಕ್ ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಹೆಂಗಿದೆ ದಾರಿ ಅಂತ. ಯು ಕ್ಯಾನ್ ಸಿ ಹೌ ಡೀಪ್ ಇಟ್ ಈಸ್ ಅಂತ. ಆ್ಯಕ್ಚುಲಿ ನಾನು ಇಟ್ಟಿರೋದು 0.5x ಅಲ್ಲಿ, ಬಟ್ ಸ್ಟಿಲ್ ಎಷ್ಟು ಡೀಪ್ ಇದೆ ನೋಡಿ ಕಾಡು. ನಮಗೆ ಓಡಾಡೋದಕ್ಕೆ ಇದೊಂದೇ ಚಿಕ್ಕ ಕಾಲ್ದಾರಿ ಇರೋದು. ಸೊ ಇದು ಬಿಟ್ಟರೆ ಸುತ್ತಮುತ್ತ ಬೆಟ್ಟ ಗುಡ್ಡ ಈ ಥರ ಗಿಡ ಮರಗಳು ಇದೇ ಇರೋದು. ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಜಾಸ್ತಿ ಮಳೆ ಬಿದ್ದಿದ್ರೆ ಇಲ್ಲೆಲ್ಲ ಬರೋಕ್ಕಾಗ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ಮಧ್ಯದಲ್ಲಿ ಈ ಥರದ ಕಲ್ಲು ಬಂಡೆಗಳು ಸಿಗತ್ತೆ. ಇಲ್ಲೊಂದು ಕಂಬಳಿ ಹುಳ ಇದೆ ನೋಡಿ, ಜಸ್ಟ್ ಮಿಸ್ಸು. ಕಾಲು ಇಡ್ತಿದೆ ಅದ್ರ ಮೇಲೆ, ಈಗ ತೆಗ್ದ್ಬಿಟ್ಟು ಅಲ್ಲಿಟ್ಟೆ. ಈಗ ಬೇರೆ ಸ್ವಲ್ಪ ಲೈಟಾಗಿ ಬಿಸಿಲು ಬಿತ್ತು. ಈವ್ನಿಂಗ್ ಟೈಮಲ್ಲಿ ಎಳೆ ಬಿಸಿಲು ಬೀಳತ್ತಲ್ಲ ಆ ಥರ. ಇನ್ನೇನು 4 ಗಂಟೆಗೆ ಹತ್ರ ಇದ್ದೀವಿ. ಸೊ ಟೂ ಗುಡ್ ಏನು ಹೇಳಿ, ಸೂಪರ್ ಅಂದ್ಕೊಳ್ಳಿ. ಫುಲ್ಲು ಮೇಲೋಗಿ ಬಂದ್ಬಿಡೋಣ, ಆಮೇಲೆ ಕತ್ಲೆ ಆದರೆ ಕಷ್ಟ ಆಗ್ಬಿಡತ್ತೆ ರಿಟರ್ನ್ ಬರೋದಕ್ಕೆ. ಇದೊಂದು ಮರ ಅಡ್ಡ ಬಂದಿರೋದು ಕೂಡ ಮೇಲೆ ಸ್ವಲ್ಪ ಪಾಚಿ ಥರ ಕಟ್ಟಿರೋದಕ್ಕೆ ಏನು ಸಖತ್ ಕಾಣ್ತಿದೆ ನೋಡಿ. ಅಲ್ಲಿಂದ ಬಂದ್ರು ಹತ್ತುತ್ತಾನೆ ಇದ್ದಾರೆ ಮೇಲೆ. ಒಟ್ಟಿನಲ್ಲಿ ಪೂರ್ತಿ ಕೋಟೆ ಹೆಂಗಿದೆ ಏನು ಅಂತ ನೋಡ್ಬೇಕಷ್ಟೇ ಇವತ್ತು. ಫುಲ್ಲು ಜೋಶಲ್ಲಿ ಹತ್ತುತ್ತಿದ್ದಾರೆ. ಹೆಂಗಿದೆ ಜಾಗ? ಇದೇ ಫೈನಲ್ ಟಾಪಾ? ಫೈನಲ್ ಟಾಪ್. ಕೊನೆಗೂ ಅಷ್ಟು ಡೀಪಿಂದ ಇಲ್ಲಿ ಮೇಲುಗಡೆವರೆಗೂ ಬಂದ್ವಿ. ಸೊ ಕೋಟೆದು ಫುಲ್ ಟಾಪ್ ಎಡ್ಜ್ ಇದು. ಹೆಂಗಿದೆ ನೋಡಿ. ಯಾವುದೋ ಅರುಂಧತಿ ಮೂವಿಲಿ ಒಂದು ಸೀನಲ್ಲಿ ಈ ಥರ ರೆಂಬೆ ಕೊಂಬೆ ಎಲ್ಲ ಇರೋ ಜಾಗ ಕಾಣಿಸುತ್ತೆ, ಆ ಥರ ಇದೆ. ಇಲ್ಲೆಲ್ಲ ನೋಡಿ ಈ ಥರದ್ದು ಕಲ್ಗಳಿದೆ. ಇದನ್ನ ಹತ್ಕೊಂಡು ಮೇಲೋಗ್ಬೇಕು. ಸೊ ಲೆಟ್ಸ್ ಗೋ, ಬನ್ನಿ ಮೇಲೆ ಹೋಗೋಣ. ಸಿ ಇಲ್ಲಿಂದ ನೋಡಿ ಹೆಂಗಿದೆ ಬಂಡೆ, ನೆಟ್ಟಗಿರೋ ಬಂಡೆ ಈ ಥರ ಸ್ಟ್ರೈಟ್ ಇದೆ. ಈ ಕಲ್ಲುಗಳಿದ್ದಕ್ಕೆ ಹತ್ತೋದಕ್ಕೆ ಹೆಲ್ಪ್ ಆಯಿತು. ಇನ್ನೂ ಮೇಲೆ ಹೋಗೋಣ. ಫೈನಲಿ ದಿಸ್ ಈಸ್ ಹೌ ದ ಟಾಪ್ ಎಂಡ್ ಲುಕ್ಸ್ ನೋಡಿ. ಫುಲ್ ಟಾಪಿಗೆ ಬಂದಿದ್ದೀವಿ. ಇದೇ ಫೈನಲ್ ಬೆಟ್ಟ ಈ ಕೋಟೆಯಲ್ಲಿರೋದು. ಜಾಗ ಮಾತ್ರ ಸೈಕ್. ಜಾಗ ಹೆಂಗಿದೆ, ನಾವು ಹೆಂಗಾಗಿದ್ದೀವಿ ಅಂತ ನೋಡಿ. ಟ್ರೆಕ್ ಮಾಡಿ ಲೆಕ್ಕದ ಪ್ರಕಾರ 12 ಗಂಟೆ ಮೇಲೆ ನಾವು ಬಂದಿದ್ದು. ಈಗ ಟೈಮ್ 4 ಗಂಟೆ. ಟೆಂಪಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಇಲ್ಲಿವರೆಗೂ ಬಂದು ಕೋಟೆನ ನೋಡ್ತಿದ್ದೀವಿ. ದಿಸ್ ಇಸ್ ಸೋ ಗುಡ್. ಎಂಥ ವ್ಯೂ ಇದೆ ನೋಡಿ ಮೇಲೆ. ವಾವ್, ಇಲ್ಲೊಂದೇನೋ ಕೋಟೆ ರಿಲೇಟೆಡ್ ರೂಮ್ ಆ್ಯಂಡ್ ಮಂಟಪ ಥರ ಇದೆ. ಇದು ನೋಡಿ ಪುಟ್ಟದಾಗಿ ಮಂಟಪ, ಏನೋ ಟೆಂಪಲ್ದು ಇದಿರತ್ತಲ್ಲ, ಗುಹೆ ಆ ಟೈಪ್ ಇದೆ. ಎಷ್ಟು ತಂಪಾಗ್ತಿದೆ ಗೊತ್ತಾ ಇದ್ರ ಅಡಿ ಬಂದಮೇಲೆ. ಒಳಗೆ ಏನಿದೆ ನೋಡೋಣ. ಮಳೆಗಳೇ ಬಂತು ಅಂದರೆ ಇಲ್ಲಿ ಮೇಲೆ ಹತ್ತಿದವರು ಇಲ್ಲೇ ನಿಂತ್ಕೋಬೋದು. ಇದೇ ಏನಾದರೂ ಯಾವ್ದಾದ್ರು ಊರ್ಗೀರ್ ಸೈಡಲ್ಲಿ ತುಂಬ ಹತ್ತಿರಕ್ಕೆ ಆಕ್ಸೆಸಬಲ್ ಆಗಿದ್ದಿದ್ರೆ ಎಲ್ಲ ಬಂದು ಪಾರ್ಟಿ ಮಾಡಿರೋರು. ಬಟ್ ತುಂಬ ಟಾಪಲ್ಲಿ ಇರೋದಕ್ಕೆ ಸೇಫ್ ಆಗಿದೆ. ಇಷ್ಟೊತ್ತು ಟ್ರೆಕ್ಕಿಂಗ್ ಮಾಡಿ ಎಕ್ಸಾಸ್ಟ್ ಆಗಿ ಬಂದಿದ್ದಕ್ಕೂ ಈ ಪುಟ್ಟು ಮಂಟಪ ಏನಿದೆ ಇದ್ರ ಅಡಿಲಿ ಬಂದಿದ ತಕ್ಷಣ ಫುಲ್ಲು ತಂಪಾಗೋಯ್ತು. ಜೀವನೇ ತಂಪಾದಂಗೆ ಅನಿಸ್ತಿದೆ, ಅಷ್ಟು ತಂಪಿದೆ. ಇಲ್ಲಿರೋ ಮಣ್ಣು ಅಷ್ಟು ತಂಪಾಗಿದೆ, ಇಷ್ಟು ಚಿಕ್ಕದಾಗಿದೆ. ಇಲ್ಲೆಲ್ಲ ನೋಡಿ ಏನೋ ಸೆಲ್ಫ್ ಥರ ಮಾಡಿದ್ದಾರೆ. ಇಲ್ಲೇ ತುಂಬ ಬ್ಯೂಟಿಫುಲ್ ಆಗಿದೆ ಕೋಟೆ ನೋಡೋದಕ್ಕೆ. ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಾಗ ಅಲ್ಲಿ ನಿಂತ್ಕೊಂಡಾಗ ಇದ್ರೊಳಗೆ ಏನಿರುತ್ತೆ ನೋಡೋದಕ್ಕೆ, ಬರೀ ಗಿಡ ಮರಗಳು ಬೆಳ್ಕೊಂಡಿದೆ, ಮುಂದಕ್ಕೇನು ಇಲ್ಲ ಅನ್ಸುತ್ತೆ, ಹಳೆ ಪಾಳು ಬಿದ್ದಿರೋದು ಅಂತ ಅಂದ್ಕೊಂಡ್ವಿ. ಬಟ್ ಬರ್ತಾ ಒಂದೊಂದು ಸ್ಪಾಟೂ, ಒಂದೊಂದು ವ್ಯೂ ಪಾಯಿಂಟು, ಒಂದೊಂದು ಬಂಡೆ ಕಲ್ ಮೇಲೂ ಕುತ್ಕೊಂಡು ಫೀಲ್ ಮಾಡ್ಕೊಂಬಂದ್ವಿ ದಾರಿ ಉದ್ದಕ್ಕೂ. ಅದೇ ಥರ ಇದೂ
ನೋಡೋಕ್ಕೆ ಏನೋ ಒಂದು ಕ್ಯಾಶುವಲ್ ಪುಟ್ಟದಾಗಿರೋ ಮಂಟಪ, ಬಟ್ ಒಳಗಡೆ ಬಂದರೆ ಆ ಫೀಲೇ ಎಷ್ಟು ಚೆನ್ನಾಗಿದೆ. ಈ ಮಂಟಪದಿಂದ ಹಿಂಗೆ ಹೊರಗಡೆ ಬಂದರೆ ಈ ಥರ ವ್ಯೂ ಯಾರಿಗುಂಟು ಯಾರಿಗಿಲ್ಲ. ಜೀವನ ನಸ್ವರ ಅಂತ ಕುತ್ಕೊಂಡ್ಬಿಟ್ಟಿದ್ದಾನಲ್ಲೋ, ಒಬ್ಬನೇ ಕೂತಿದ್ದಾನೆ. ಇಲ್ಲಿ ಇವರಿಬ್ರು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಇಲ್ಲೂ ಒಂದು ಬ್ಯೂಟಿಫುಲ್ ಸ್ಪಾಟ್ ಇದೆ. ವಾವ್, ಏನು ಸೈಕ್ಕಿದೆ ನೋಡಿ ಇಲ್ಲಿ. ಇಲ್ಲಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಡೀಟೇಲಿಂಗ್ ಆಗಿ. ಗಾಳಿ ಹೆವಿ ಇದೆ, ವಿಂಡ್ ನಾಯ್ಸ್ ಜಾಸ್ತಿ ಇದೆ ಇಲ್ಲಿ, ಬಟ್ ಇಟ್ಸ್ ಸೋ ಬ್ಯೂಟಿಫುಲ್. ತುಂಬ ಬ್ಯೂಟಿಫುಲ್ ಆಗಿದೆ. ನ್ಯಾಚುರಲ್ ಪಾಂಡ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಆ್ಯಂಡ್ ಈವನ್ ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ಈ ವಿವಿಗೂ ಇಲ್ಲಿರೋ ಪಾಂಡಿಗೂ ಹಿಂದುಗಡೆ ಇರೋ ಈ ಮಂಟಪಗಳಿಗೂ ಎಷ್ಟು ಸಕ್ಕದಾಗಿದೆ ನೋಡಿ. ಮುಖ ಈಗ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಇಲ್ಲೂ ಬಿಟ್ಟಿಲ್ಲ ನೋಡಿ. ಯಾರೋ ಡಬ್ಬ ನನ್ನ ಮಕ್ಕಳು ಬಂದು ಎಲ್ಲ ಗಲೀಜು ಮಾಡೋಗಿದ್ದಾರೆ. ಏನೋ ಸೋಪು, ಶಾಂಪು, ಬಾಳೆದೆಲೆ ಅದು ಇದು ಸಿಕ್ಕಿದ್ದೆಲ್ಲ ಹಾಕೋಗಿದ್ದಾರೆ ಗಲೀಜು ಮಾಡಿ. ಸ್ವಲ್ಪ ಪಾಂಡ್ ನೋಡಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇವನ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಬೆಟ್ಟದಲ್ಲೇ ಹೆಂಗೆ ಮೆಟ್ಲು ಥರ ಹೆಂಗಿದೆ ನೋಡಿ ಇಲ್ಲಿ. ಅದು ಯಾಕೆ ನೀವು ಒಬ್ಬನೇ ಕೂತಿಯಾನೆ ಅಂತ ನೋಡ್ತೀನಿ. ಇಷ್ಟು ಚೆನ್ನಾಗಿ ಗಾಳಿ ಬಿಸ್ತಿರೋದಕ್ಕೆ ಏರ್ ಕಂಡೀಷನಿಗೆ ಕೂತಿರೋದಣ್ಣ. ಇಲ್ಲೊಂದು ಮಂಟಪ ಥರನೋ ಟೆಂಪಲ್ ಥರನೋ ಇದೆ ಅಂತ ಹೇಳಿದ್ನಲ್ಲ, ಇದು ಏನೂ ಇಲ್ಲ. ಆ ಕಡೆ ಈ ಕಡೆ 4 ಕಡೆನೂ ಏನೂ ಜಾಗನೇ ಇಲ್ಲ. ಇಲ್ಲೊಂದು ಮಾತ್ರ ವಿಂಡೋ ಥರ ಇದೆ, ಫುಲ್ ಖಾಲಿ ಇದೆ. ಇದು ಮೇಲ್ಗಡೆ ಅದೊಂದು ಜಾಗ ಕಾಣಿಸ್ತಿದೆಯಲ್ಲ, ಅದೊಂದು ಜಾಗ. ಈ ಕಡೆ ಇದೊಂದು ವಿಂಡೋ ಥರ ಏನಿದೆ, ಇದೊಂದು ಅಷ್ಟೇ. ಇದು ಬಿಟ್ಟರೆ ಏನು ಡೋರ್ ಇಲ್ಲ, ಏನಿಲ್ಲ. 4 ಸೈಡನ್ನು ಇದಕ್ಕೆ ನೋಡಿ ಹಿಂಗಿದೆ. ಫುಲ್ಲು ಖಾಲಿ ಖಾಲಿ ಇದೆ, ಏನಿಲ್ಲ ಇಲ್ಲಿ, ಫುಲ್ ಖಾಲಿ. ಇಲ್ಲಿಂದ ಈಗ ರಿಟರ್ನ್ ಹೊರಟಿದ್ದೀವಿ. ಇಷ್ಟೊತ್ತು ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಟೈಮ್ 5 ಗಂಟೆ ಆಯಿತು. ಕತ್ಲಾದರೆ ಮತ್ತೆ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಫುಲ್ ಕಾಡು ರೋಡಲ್ಲಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇಲ್ಲೊಂದು ನೋಡಿ, ಅಲ್ಲಿ ತೋರಿಸ್ನಲ್ಲ ಅದೇ ಥರ ಇಲ್ಲೊಂದು ಪಾಂಡೋ ಅಥವಾ ಬಾವಿ ಥರನೋ ಹೆಂಗಿದೆ, ಇಷ್ಟು ದೊಡ್ಡದು. ಸದ್ಯಕ್ಕೆ ಒಂದಷ್ಟು ಎಲೆಗಳು, ವಾಟರ್ ಬಾಟಲ್ಸ್, ಕಪ್ಪೆಗಳಿದೆ. ಬರುವಾಗ ಹತ್ತದು ಈಸಿ ಅನಿಸ್ತು. ಈಗ ನೋಡಿ ಹೆಂಗೆ ನಿಧಾನಕ್ಕೆ ಹೋಗಬೇಕು. ಅಲ್ಲಿ ಇಲ್ಲಿ ರೆಂಬೆ ಕೊಂಬೆ ಹಿಡ್ಕೊಂಡು ಕೆಳಗಡೆ ಹೋಗ್ಬೇಕಾದ್ರೆ ಒಂದಷ್ಟು ದೂರ. ಸ್ವಲ್ಪ ಇದ್ದು ಡೀಪ್ ಇದೆಯಲ್ಲ, ಫುಲ್ ಟಾಪಿಗೆ ಬಂದಿದ್ದೀವಲ್ಲ, ಇಲ್ಲಿವರೆಗೂ ಹೋಗೋವರೆಗೂ. ಬರುವಾಗ 2 hours ಆಯಿತು. 2 hours ಏನಕ್ಕೆ ಅಂದರೆ ಅಲ್ಲಿ ಸ್ಟಾಪ್ ಕೊಟ್ಟು ಬಂದಿದ್ದಕ್ಕೆ. ಈಗ ರಿಟರ್ನ್ 1 hour ಆಗುತ್ತೆ ಅಂದ್ಕೊಂಡಿದ್ವಿ. ನೋಡೋಣ ಬನ್ನಿ. ಎಲ್ಲ ಕಡೆ ಹತ್ತೋದು ಕಷ್ಟ, ಇಳಿಯೋದು ಈಸಿ ಆಗಿದ್ರೆ ಇಲ್ಲಿ ಸ್ವಲ್ಪ ರಿವರ್ಸ್ ಇದೆ. ಹತ್ತೋದು ಈಸಿ, ಸ್ವಲ್ಪ ಅಂದರೆ ಲೈಟಾಗಿ ಸುಸ್ತಾಗುತ್ತೆ ಟ್ರೆಕ್ ಮಾಡುವಾಗ. ಬಟ್ ಓಕೆ, ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಏನಕ್ಕೆ ಅಂತಂದರೆ ಉದ್ದಕ್ಕೂ ಈ ಥರ ಕಲ್ಬಂಡೆಗಳೇ ಇರೋದು. ನಾವು ಮೇಲಿಂದ ಈ ಥರ ಕೆಳಗಡೆ ಕಾಲಿಟ್ಟಾಗ ಆ ಫೋರ್ಸಿಗೆ ಸ್ವಲ್ಪ ಮೂಳೆಗಳಿಗೆ ಕಲ್ಲುಗಳು ಒತ್ತಿದಾಗ ಕಾಲು ಸ್ವಲ್ಪ ಪೇನ್ ಆಗುತ್ತೆ. ಆಗಲೇ ಸ್ವಲ್ಪ ಮೈಸೂರು ಪಾಕ್ ಉಳಿದಿದ್ದನ್ನ ಇಲ್ಲೇ ಇಟ್ಟೋಗಿದ್ವಿ. ಸ್ವಲ್ಪ ಹೋಗಿ ಜೀವ ಬಂದಂಗೆ ಆಗುತ್ತೆ ಸ್ವೀಟ್ ತಿಂದರೆ. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಟೆಂಪಲಿಂದ ಈಗ ಎಕ್ಸಿಟ್ ಹತ್ರ ಇದ್ದೀವಿ. ನಾನು ಹೇಳ್ದಂಗೆ 1 ಅವರಲ್ಲಿ ಬಂದ್ವಿ. ಒಂದು 5:10 ಖಾಲಿ ಅಲ್ಲಿ ಬಿಟ್ಟಿದ್ದು 6:10ಕ್ಕೆ ಕರೆಕ್ಟಾಗಿ ಇಲ್ಲಿ ಬಂದ್ವಿ. ಈ ಟೆಂಪಲ್ ಬಗ್ಗೆ ಕೆಲವೊಂದು ವಿಚಾರಗಳು, ಯಾವ್ಯಾವ ರಾಜರು ಆಳಿದ್ದು ಆ ಥರದ್ದೆಲ್ಲ ಹಿಸ್ಟ್ರಿ ತಿಳ್ಕೊಂಡಿದ್ದಾನೆ. ಈ ಕೋಟೆ ಬಗ್ಗೆ ನಾವೇನು ಹೋಗಿ ಬಂದ್ವಿ. ಸೊ ಈಗ ಅವರು ಡೀಟೇಲ್ಸ್ ಕೊಡ್ತಾರೆ. ಕಮ್ ಆನ್ ಅಶೋಕ್, ಯು ಕ್ಯಾನ್ ಗೋ ಹೆಡ್. ಮೊದಲು ಈ ಊರಿಗೆ ಚಂದ್ರಗುತ್ತಿ ಅಂತ ಹೆಸರು ಹೇಗ್ ಬಂತು ಅಂದ್ರೆ, ಇಲ್ಲಿ ಗುತ್ತರು ಅಂತೇಳಿ ಆಳ್ವಿಕೆ ಮಾಡ್ತಿದ್ರಂತೆ. ಗುತ್ತರು ಅಂತೇಳಿ ಅವ್ರು ಏನಂದ್ರೆ, ಅವಾಗ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅಂತ ಇದ್ದ. ಅವ್ರ ವಂಶದವ್ರು ನಾವು ಅಂತೇಳಿ ಹೇಳ್ಕೊಂಡು ಆಳ್ವಿಕೆ ಮಾಡ್ತಿದ್ರಂತೆ. ಅದರಿಂದ ಇಲ್ಲಿ ಚಂದ್ರಗುತ್ತಿ ಅಂತ ಹೆಸರು ಬಂತು ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಪುರಾಣದ ಪ್ರಕಾರ ಇಲ್ಲಿ ಜರಸಂಧ ಮತ್ತೆ ಕೃಷ್ಣನಿಗೆ ಯುದ್ಧ ಆಗೋ ಸಂದರ್ಭ ಇದ್ದಾಗ ಕೃಷ್ಣ ಯುದ್ಧ ಮಾಡ್ಲಿಲ್ಲಂತೆ ಜರಸಂಧನ್ ಜೊತೆ. ಅವನಿಂದ ತಪ್ಸ್ಕೊಂಡು ಇಲ್ಲಿ ಗುಹೆ ಒಳಗೆ ಕುತ್ಕೊಂಡಿದ್ನಂತೆ. ಅವಾಗ ಜರಸಂಧ ಅವನು ಹುಡುಕ್ಬೇಕಾದ್ರೆ ಒಂದ್ ಬಂಡೆ ಸರ್ಸಕ್ಕಾಗದೆ ಒದ್ದಾಡ್ತಿದ್ನಂತೆ. ಅದು ನೋಡ್ಬಿಟ್ಟು ಚಂದ್ರ ನಕ್ದಾಗ ಅದರಿಂದ ಚಂದ್ರಗುತ್ತಿ ಅಂತ ಹೆಸರು ಬಂತು ಅಂತ ಒಂದ್ ಪುರಾಣದ ಕತೆ. ಚಂದ್ರಗುತ್ತಿ ಅಮ್ಮ ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಜಮದಗ್ನಿ ಋಷಿಗಳು ಇದಾರಲ್ಲ, ಅವರು ಪರಶುರಾಮನಿಗೆ ಅವ್ರ ತಾಯಿ ತಲೆ ಕಡ್ದು ಬರ್ಬೇಕು ಅಂತ ಹೇಳಿದಾಗ ಅವ್ನು ಹುಡ್ಕೊಂಡ್ ಬಂದಾಗ ಇಲ್ಲಿ ರೇಣುಕಾದೇವಿ ಎದ್ರುಕೊಂಡು ಕೂತ್ಕೊಂಡಿರ್ತಾರೆ ಒಂದ್ ಗುಹೆ ಒಳಗಡೆ. ಅದಾದ್ಮೇಲೆ ಪರಶುರಾಮ ತಲೆ ಕಡ್ದು ಹೋಗಿದ್ ಜಾಗ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮೂರ್ತಿ ಇಲ್ಲ, ಫುಲ್ಲು ತಲೆಗ್ ಮಾತ್ರ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ರೇಣುಕಾದೇವಿ ದೇವಸ್ಥಾನ ಇರೋದು. ಸೊ ಅದರಿಂದ ಚಂದ್ರಗುತ್ಯಮ್ಮ ಅಂತ ಹೇಳಿ ಕರೀತಾರೆ. ಹಿಸ್ಟ್ರಿ ಹೇಳ್ಬೇಕಂದ್ರೆ ಇಲ್ಲಿ ಫಸ್ಟ್ ಕದಂಬರು ಆಳ್ವಿಕೆ ನಡೆಸಿದ್. ಫಸ್ಟ್ ಕದಂಬ್ರೆ ಈ ಕೋಟೆ ಕಟ್ಟಿದ್ದು. ಅದಾದ್ಮೇಲೆ ಬಾಚಣ ಅಂತ ಒಬ್ನ ಇದ್ದ, ಏನು ಸಾಮಂತನಾಗಿ ವಿಜಯನಗರ ಸಾಮ್ರಾಜ್ಯದವ್ರ ಸಾಮಂತನಾಗಿ ಇಲ್ಲಿ ಆಳ್ವಿಕೆ ಮಾಡಿದ್ದು. ಅದಾದ್ಮೇಲೆ ನಮ್ಮ ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಆಳ್ವಿಕೆ ಮಾಡಿದ್ದು. ಇಲ್ಲಿ ಬನವಾಸಿ ನಿಯರ್ ಇದೆ ಆಕ್ಚುಲಿ. ಇಲ್ಲಿಂದ ಕದಂಬರ ರಾಜಧಾನಿ ಬನವಾಸಿನೇ. ಸೊ ರಾಜಧಾನಿ ರಕ್ಷಣೆಗೋಸ್ಕರ ಇಲ್ಲಿ ಎತ್ತರವಾದ ಜಾಗದಲ್ಲಿ ಒಂದು ಕೋಟೆ ಕಟ್ಟಿರೋದು. ಸೊ ಇದಿಷ್ಟು ಕೋಟೆ ಬಗ್ಗೆ ಆ್ಯಂಡ್ ಹಂಗೆ ದೇವಸ್ಥಾನದ ಬಗ್ಗೆ ಗೊತ್ತಿರೋಂಥ ಹಿಸ್ಟ್ರಿ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ, ನಾವು ಇವತ್ತು ಸಡನ್ ಪ್ಲಾನ್ ಮಾಡಿ ಬಂದಿದ್ದು, ನಾನು ಆಗಲೇ ಹೇಳ್ದಂಗೆ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು. ಯಾರಾದರೂ ಚಂದ್ರಗುತ್ತಿ ಟೆಂಪಲಿಗೆ ಬಂದು
ಕೋಟೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದು ಟ್ರೆಕ್ ಮಾಡಿ, ಸೂಪರ್ ಆಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಆಯ್ತು, ನಮ್ಮ ಹುಡುಗರ ಎಕ್ಸ್ಪೀರಿಯನ್ಸ್ ಒಂದು ಕೇಳೋಣ. ಎಕ್ಸ್ಪೀರಿಯನ್ಸ್ ಸೈಕ್ ಆಗಿತ್ತು. ಸಡನ್ ಆಗಿ ಪ್ಲಾನ್ ಮಾಡಿದ್ದು, ಬಟ್ ಒಳ್ಳೆ ಟ್ರೆಕ್ ಆಯ್ತು. ಗಾಡಿ ಲುಕ್ ನೋಡಿ ಎಷ್ಟು ಸಖತ್ತಾಗಿದೆ. ಆಕ್ಚುಲಿ ಬಿಡಿಸಿ ತುಂಬಾ ದಿನ ಆಗಿತ್ತು, ಇನ್ಸ್ಟಾಗ್ರಾಮ್ ಹಾಕಿದ್ದೆ, ಬಟ್ ಯೂಟ್ಯೂಬ್ ಅಲ್ಲಿ ಏನು ಅಪ್ಲೋಡ್ ಮಾಡಿರ್ಲಿಲ್ಲ. ಒಳ್ಳೆ ಒಂದು ಆಫ್ ರೋಡ್ ಟ್ರೈಲ್ ತಗೊಂಡೋಗಿ ಫುಲ್ ಕೆಪಬಿಲಿಟಿ ಚೆಕ್ ಮಾಡ್ಬಿಡೋಣ ಬೈಕಿಂದ ಒಂದಿನ. ಎಲ್ಲಿ ದಾರಿನೇ ಗೊತ್ತಿಲ್ಲ ಅಂತಲ್ಲ, ಅಶೋಕರ್ ಗೈಡೆನ್ಸ್ ಇಂದ, ಅಶೋಕನ ಹಿಂದಗಡೆ ಅಭಿ ಹಿಂದಗಡೆ ನಾನು, ನನ್ನ ಹಿಂದಗಡೆ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದ್ವಿ. ಆದ್ರೆ ಸ್ವಲ್ಪ ರಕ್ತ ಹರಿತು ಗೈಡ್ ಮಾಡೋ ಬರದಲ್ಲಿ. ಮಂಗಗಳು ರಿಟರ್ನ್ ಬಂದಾಗ ಮತ್ತೆ ಸ್ವಲ್ಪ ಕವರ್ ಇಸ್ಕೊಳಕ್ಕೆ ಅಟ್ಯಾಕ್ ಮಾಡಿದಾಗ ಎಡವಿ ಸ್ವಲ್ಪ ಕಾಲಲ್ಲಿ ಚಿಕ್ಕದಾಗಿ ರಕ್ತ ಬಂತು ನಮ್ಮ ಅಶೋಕ್ ಅವರಿಗೆ. ಕರ್ಕೊಂಡು ಹೋಗಿ ಬಂದಿದ್ದೀನಿ. ಕರೆಕ್ಟ್ ಅವ್ನು ಹೇಳಿದ್ದು, ಕರ್ಕೊಂಡು ಹೋಗಿ ಬಂದ್ ರಕ್ತ ಸುರಿಸ್ತಾ ನಮ್ಮ ಅಶೋಕ. ಎಫರ್ಟ್ ತೋರ್ಸ್ಬೇಕಲ್ಲ ಅದಕ್ಕೆ. ನಮ್ ಶಿವಮೊಗ್ಗದಲ್ಲಿ ಕೆಳದಿ ಶಿವಪ್ಪ ನಾಯಕರು ಆಳಿರೋ ಮೇಜರ್ 3 ಕೋಟೆಗಳಿದಾವೆ. ಅದ್ರಲ್ಲಿ 2 ಕೋಟೆ ಮೇಂಟೆನೆನ್ಸ್ ಇದೆ, ಅಂದ್ರೆ ಒಂದು ನಗರ ಫೋರ್ಟ್ ಮತ್ತೆ ಇನ್ನೊಂದು ಕವಲೆದುರ್ಗ. ಈ ಕೋಟೆನೂ ಅವ್ರು ಆಳಿರೋದೆ, ಬಟ್ ಇದು ಮೇಂಟೆನೆನ್ಸ್ ಇಲ್ಲ, ಬಟ್ ಚೆನ್ನಾಗಿದೆ. ಐ ಹೋಪ್ ಈ ವ್ಲಾಗ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.